ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ, ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತು ನಾವು ನೋಡ್ತಿರೋವಂಥದ್ದು ಸಾಕಷ್ಟು ಜನ ಹೇಳ್ತಾ ಇದ್ದೀರಾ, ಸಾಕಷ್ಟು ಜನ ನಾವು ನೋಡ್ತಾ ಇದ್ದೀವಿ ಮತ್ತು ಕೇಳ್ತಾ ಇದ್ದೀವಿ. ಈ ರೀತಿ ಸಾಕಷ್ಟು ನಾವು ತಿಳುವಳಿಕೆ ಇದನ್ನು ಯಾವ ರೀತಿ ಇದಕ್ಕೆ ಪರಿಹಾರ ಅನ್ನೋದು ಕೂಡ ನಾವು ಅದನ್ನು ಒಂದು ಪ್ರಯತ್ನ ಪಡ್ತಾ ಇದ್ದೀವಿ. ದೇವತೆಗಳ ಒಂದು ಕಟ್ಟು ಅಂತ ಹಾಕ್ತಾರೆ. ನೀವು ಸಾಕಷ್ಟು ಹೇಳ್ತಿರ್ತೀರ, ಅಮ್ಮ ದೇವತೆ ಕಟ್ಟು ಹಾಕ್ಬಿಟ್ಟಿದ್ದಾರೆ, ಏನು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ, ಮೊದಲು ಥರ ಇಲ್ಲವೇ ಇಲ್ಲ. ಯಾಕಂದರೆ ಸಾಕಷ್ಟು ಬಾರಿ ಹೇಳ್ತಾನೇ ಇದ್ದೀನಿ, ಇದೇ ನಾನು ಹೇಳ್ತಾ ಇರ್ತೀನಿ. ನಿಮಗೂ ಅದನ್ನೇ ಕೇಳಿ ಓ ಇವ್ರು ಮತ್ತೆ ಅದನ್ನೇ ಹೇಳ್ತಾವ್ರೆ ಇದು ಯಾರಿಗಾದರೂ ಬೇಕಾದವ್ರು ಮಾತ್ರ ಇದನ್ನು ಫಾಲೋ ಮಾಡಿ, ಇಷ್ಟ ಇಲ್ದಿರೋ ಸ್ಕಿಪ್ ಮಾಡ್ಕೊಳ್ಳಿ. ಹಾಗೆ ಈ ಥರ ದೇವತೆಗಳ್ನ ಕಟ್ಟು ಹಾಕ್ತಾರೆ. ಅಂದರೆ ನೀವು ಕಟ್ಟು ಹಾಕ್ತಾರೆ ಅಂದರೆ ನೀವೇನು ಅಂದ್ಕೊತೀರಾ, ಏನೋ ತಂದು ಕಟ್ಟು ಮಾಡ್ತಾರೆ ಅಂದರೆ ದೇವ್ರಿಗೇನು ಹಗ್ಗ ತಂದು ಕಟ್ಟು ಹಾಕ್ತಾರೆ ಅಂತನೋ ಅಥವಾ ಏನೋ ಒಂದು ಮಾಡ್ತಾರೆ ಅಂತ ನೀವು ಅಂದ್ಕೊಳ್ತೀರಾ. ಇಲ್ಲ, ಆ ಥರ ಮಾಡಲಿಕ್ಕಾಗಲ್ಲ. ದೇವ್ರುಗಳ್ನ ಯಾವುದೇ ರೀತಿ ಬೇರೆ ಇವ್ರು ಇಲ್ಲಿ ಏನು ಮಾಡ್ತಾರೆ, ಮಂತ್ರದಿಂದ ಕಟ್ಟು ಹಾಕ್ತಾರೆ. ಕೆಲವರು ಭಾಳ ಇದ್ರ ಬಗ್ಗೆ ಸಾಧನೆ ಮಾಡಿರೋರು ಮಂತ್ರದಿಂದ ಕಟ್ಟು ಹಾಕ್ತಾರೆ. ಇನ್ನು ಕೆಲವು ವಸ್ತುಗಳನ್ನ ತಂದು ಹಾಕಿ ಅಲ್ಲಿ ದೇವತಾ ಸಾನ್ನಿಧ್ಯ ಇಲ್ದಂಗೆ ಮಾಡ್ತಾರೆ. ಇನ್ನು ಕೆಲವರು ದೇವತಾ ಸಾನ್ನಿಧ್ಯ ಇದ್ರೂ ವಾಕ್ ಸಾನ್ನಿಧ್ಯ ಇಲ್ದಂಗೆ ಮಾಡಿಬಿಡ್ತಾರೆ. ಅದು ಕೂಡ ನಾನು ನಿಮಗೆ ಹೇಗೆ ಏನು ಅಂತ ತೋರಿಸ್ತೀನಿ. ಈ ರೀತಿಯಾಗಿ ನಾನಾ ರೀತಿಯಾಗಿ ಇವರು ಆ ದೇವತೆಗಳನ್ನ ಕಟ್ಟು ಅಂತ ಮಾಡಿ, ಇದು ನೋಡಿ, ದೇವತೆಗಳು ಕೆಲವೊಂದು ಚಕ್ರಗಳಿಂದ ಕೆಲವೊಂದು ಸ್ಥಾಪನೆಗಳಿಂದ ಮಾಡೋ ಅಂಥ ಕಟ್ಟು. ಕೆಲವೊಂದು ಇನ್ನೂ ಒಂದು ಏನು ಮಾಡ್ತಾರೆ ಅಂದರೆ ವಾಕ್ ನೋಡಿ, ಈ ಚಿತ್ರ ಏನು ನೋಡ್ತಿದ್ರು, ಇದು ಬಾಯಿ ಕಟ್ಟು. ಅಂದರೆ ಮಾತಾಡೋಕ್ಕೆ ಬರೋಕ್ಕಾಗಲ್ಲ, ಅಂದರೆ ಅವ್ರಿಗೆ ಮಾತಾಡ್ಬೇಕಾದ್ರೆ ಚುಚ್ಕೊಂಡಂಗಾಗುತ್ತೆ, ನಾಲ್ಗೆ ಅಂದರೆ ದೇವತೆಗಳಿಗೆ ನಾಲ್ಗೆ ಚುಚ್ಚೋದ್ರಿಂದ ಮಾತು ಬಂದಾಗುತ್ತೆ. ಇದೇ ರೀತಿ ಮನುಷ್ಯನ ಕೂಡ ಕಟ್ಟಂತ ಹಾಕ್ತಾರೆ. ಈ ರೀತಿ ಎಲ್ಲ ಆದಾಗ ನಾವು ಕೆಲವೊಂದು ತಿಳಿದಂಥವರಲ್ಲಿ ತಿಳ್ಕೊಂಡು ಅದಕ್ಕೆ ನಾವು ವ್ಯವಸ್ಥೆ ಮಾಡ್ಕೋಬೇಕು. ಅಂದರೆ ವ್ಯವಸ್ಥೆ ಅಂದರೆ ಕೆಲವೊಂದು ಏನು ಮಾಡ್ತೀರಾ, ನೀವು ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಸರಿಯಾದ ರೀತಿಯಲ್ಲಿ ಪ್ರತಿಷ್ಠಾಪನೆ ಮಾಡಿಬಿಟ್ರೆ ಏನಾಗುತ್ತೆ, ಇವರೇನೇ ಕಟ್ಟು ಹಾಕಿದ್ರು ಅಲ್ಲಿರೋ ಅಂಥ ಮೂಲಿಕೆಗಳಾಗಲಿ ಕೆಲವೊಂದು ಅಲ್ಲಿ ಹಾಕಿರೋ ಚಕ್ರಗಳಿಂದ ಆಗಲಿ ಇವ್ರೇನು ಮಾಡಿದ್ರು ನಿಮ್ಮ ಒಂದು ಅವರ ಶತ್ರುಗಳು ಮಾಡೋ ಅಂಥ ಕೆಲಸಗಳೇನು ನಡೆಯಲ್ಲ. ಮನುಷ್ಯನು ಕೂಡ ಇದೇ ರೀತಿ ಕಟ್ಟು ಹಾಕ್ತಾರೆ. ಈ ರೀತಿ ಎಲ್ಲ ಕಟ್ಟು ಹಾಕಿದಾಗ ಅಂದರೆ ನಾವು ತಿಳ್ಕೊಳ್ಳೋದು, ನೀವು ಬೇರೆ ರೀತಿ ತಿಳ್ಕೊಳ್ತೀವಿ ನೋಡಿ. ಅವರು ಮಂತ್ರ ಶಕ್ತಿಗಳಿಂದ ದುಷ್ಟ ಶಕ್ತಿಗಳಿಂದ ನಾನು ಮೊದಲೇ ಹೇಳ್ದಂಗೆ ಕೆಲವು ಮಂತ್ರದಿಂದ ಕಟ್ಟು ಹಾಕಿದ್ರೆ, ಕೆಲವರು ದುಷ್ಟ ಶಕ್ತಿಗಳಿಂದ ಕಟ್ಟು ಹಾಕ್ತಾರೆ, ಕೆಲವೊಂದು ತಾಂತ್ರಿಕ ವಸ್ತುಗಳಿಂದ ಕಟ್ಟು ಹಾಕ್ತಾರೆ. ಇವೆಲ್ಲ ಮಾಡಿದಾಗ ಏನಾಗುತ್ತೆ, ಅಲ್ಲಿ ಎಲ್ಲ ಕೆಲಸಗಳು ನಿಂತು ಹೋಗ್ತವೆ. ಅಲ್ಲಿ ಅದಕ್ಕೆ ಮುಂಚೆ ನಾವು ಏನು ಮಾಡಬೇಕು, ಅಲ್ಲಿ ಒಂದು ಏನು ನೀವು ದೇವರುಗಳನ್ನ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತೀರಾ ಅಥವಾ ನೀವು ದೇವಸ್ಥಾನಗಳನ್ನ ಏನು ಕಟ್ತೀರಾ, ಆವಾಗಲೇ ಆ ಒಂದು 4 ಮೂಲೆಗಳಿಂದ ಹಿಡಿದು ಮತ್ತು ದೇವತಾ ಒಂದು ಪ್ರತಿಷ್ಠಾಪನೆ ಮಾಡೋ ಒಂದು ಏನು ಪೀಠ ಇರುತ್ತಲ್ಲ, ಅಲ್ಲಿ ಕೂಡ ಕೆಲವೊಂದು ವಸ್ತುಗಳು ಹಾಕಿ ನೀವು ಮಾಡಿದಾಗ ಇವರು ಏನೇ ತಿಪ್ಪರ್ಲಾಗ ಹಾಕಿದ್ರು ಆ ದೇವತೆಗಳಿಗೆ ಏನೂ ಆಗಲ್ಲ. ಯಾಕೆ ನೀವು ಈಗ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ನೋಡಿರ್ಬೋದು ಯಾವ ರೀತಿ ಜನಸಾಗರ ಬರ್ತಾರೆ ಅಂತ. ಯಾಕಂದರೆ ಅವರು ಆಗಿನ ಕಾಲದಲ್ಲೇ ಅಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು ದೊಡ್ಡ ಇದರಿಂದ ಅಲ್ಲಿ ನಡೆದಿರುತ್ತೆ. ಹಾಗಿಂದ ಅಲ್ಲಿ ಏನಾಗುತ್ತೆ, ಇಂಥ 100 ಜನ ಅಲ್ಲ 1,00,000 ಜನ ಬಂದರೂ ಅಲ್ಲಿ ಅವ್ರನ್ನ ಏನೂ ಮಾಡ್ಕೊಳ್ಳಿಕ್ಕಾಗಲ್ಲ. ಇಲ್ಲಿ ಏನು ಮಾಡ್ತಾ ಇದ್ದೀರಾ ತಪ್ಪು ಅಂತಂದರೆ, ನಾವು ಏನೋ ಒಂದು ಆಸೆ, ನಾವು ಒಂದು ದೇವಸ್ಥಾನ ಮಾಡಬೇಕು, ನಾವು ಒಂದು ಆ ದೇವಿ ಸೇವೆ ಮಾಡಬೇಕು ಅಂತ ಏನೋ ಒಂದು ಆಸೆ ಇಟ್ಕೊಂಡು, ಯಾವುದೋ ತಿಳಿದೆ ಹಿಂದೂ ತಿಳಿದೆ ಮುಂದೆ ತಿಳಿದೆ ಪಾಪ ಗೊತ್ತಿರಲ್ಲ, ಹೇಳ್ಕೊಡೋರು ಇರೋದಿಲ್ಲ. ಈಗಿನ ಕಾಲದ ಸಾಕಷ್ಟು ನಾನು ನೋಡಿರೋ ಥರ ಯಾರೂ ಈ ರೀತಿ ತಿಳುವಳಿಕೆ ಹೇಳ್ಕೊಡಲ್ಲ. ಈ ರೀತಿ ಚಕ್ರ ಹಾಕಿ, ಈ ರೀತಿ ಮೂಲಿಕೆ ಹಾಕಿ, ಕೆಲವೊಂದು ಔಷಧಿಗಳಿರುತ್ತೆ ಅಂಥವು ಹಾಕಿ ಇಂಥವು ಏನೂ ಇರಲ್ಲ. ನಾನು ನೋಡ್ದಂಗೆ, ನಾನು ಇದುವರೆಗೂ ಆ ರೀತಿ ಒಂದು ಸಂಪ್ರದಾಯ ಮಾಡಿದ್ದು ಇದುವರೆಗೂ ನಾನು ನೋಡಿಲ್ಲ. ಅದನ್ನು ಅಲ್ಲಿ ಆ ರೀತಿಯೆಲ್ಲ ಹಾಕಿದಾಗ ಈ ದುಷ್ಟಶಕ್ತಿಗಳು ಅವ್ರು ಎಂಥದೇ ಮಾಡಿಸಿ, ಯಾವ ಮಂತ್ರದಿಂದನೇ ಕಟ್ಟಾಕ್ತೀನಿ ಅಂದರು, ಯಾವ ದುಷ್ಟಶಕ್ತಿಗಳಿಂದನೂ ಮಾಡ್ತೀವಿ ಅಂದರು, ಅಥವಾ ಯಾವ ತಾಂತ್ರಿಕ ವಸ್ತುಗಳು ತಂದು ಅಲ್ಲಿ ಬಿಸಾಕಿದ್ರು ಕೂಡ ಅಲ್ಲಿ ನೀವು ಮೊದಲೇ ಮಾಡಿರೋ ಪ್ರತಿಷ್ಠಾಪನೆ ಮಾಡಿರೋದು ಅಥವಾ 4 ಮೂಲೆಗಳಲ್ಲಿ ನೀವು ಒಂದು ವಸ್ತುಗಳು ಹಾಕಿ ಏನು ಅಲ್ಲಿ ದೇವರುಗಳನ್ನ ಪ್ರತಿಷ್ಠಾಪನೆ ಮಾಡಿದಾಗ ಅಲ್ಲಿ ಒಂದು ಶಕ್ತಿ ಇರುತ್ತೆ, ಅಲ್ಲಿ ಒಂದು ವೈಬ್ರೇಟ್ ಇರುತ್ತೆ. ಕೆಲವೊಂದು ದೇವಸ್ಥಾನಗಳು ನೀವು ನೋಡಿರಬೇಕು, ಹೋಗಿ ಕೂತ್ಕೊಂಡಾಗಲೇ ಇನ್ನೂ ಸ್ವಲ್ಪ ಕೂತಿದ್ದು ಹೋಗಬೇಕು, ದೇವ್ರು ಎಷ್ಟು ಚೆನ್ನಾಗಿ ಅನ್ನೋದು ಒಂಥರ ಎದ್ದೋಗೋಕ್ಕೆ ಮನಸ್ಸು ಬರೋದಿಲ್ಲ, ಆ ರೀತಿ ಇರುತ್ತೆ. ಅಂದರೆ ಅಲ್ಲಿ ಆ ರೀತಿ ಒಂದು ಪಾಸಿಟಿವ್ ಇರುತ್ತೆ.
ಅವರು ಆ ಥರದ್ದೆಲ್ಲ ಹಾಕಿ ಆಗಿನ ಒಂದು ಕಾಲದಲ್ಲಿ ಅವರು ಅಂಥ ವಸ್ತುಗಳನ್ನೆಲ್ಲ ಹಾಕಿ ಅಲ್ಲಿ ಮಾಡಿದಾಗ ಇದುವರೆಗೂ ಅಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ, ತಕರಾರಿಲ್ಲ, ಯಾವುದು ಜನಗಳು ಕಮ್ಮಿನೇ ಇಲ್ಲ. ದಿನಕ್ಕೆ ಲಕ್ಷದಿಂದ ಕೋಟಿಯಿಂದ ಇನ್ನೊಂದು ಕೋಟಿ ಅಂತ ಈ ರೀತಿ ಜನ ಅಭಿವೃದ್ಧಿ ಆಗ್ತಿದ್ದಾರೆ ಹೊರತು ಯಾವುದೇ ರೀತಿಲಿ ಕಮ್ಮಿ ಇಲ್ಲವೇ ಇಲ್ಲ. ಜನಸಾಗರ ಹರಿದು ಬರ್ತಾ ಇರುತ್ತೆ. ಇಲ್ಲಿ ನಾವು ಏನು ಮಾಡ್ತೀವಿ, ಏನು ಹಾಕ್ತೆ, ಏನೋ ಅವ್ರಿಗೆ ಗೊತ್ತಿಲ್ಲದೆ ಏನೋ ಒಂದು ತಂದು ಹಾಕಿಬಿಟ್ಟು ಅಲ್ಲಿ ಒಂದು ಚಕ್ರ ಗೀಚ್ತಾರೆ, ಒಂದು ಇಷ್ಟು ಅಗಲದ್ದು ಹಾಕ್ಬಿಡ್ತಾರೆ. ಅಂಗಡೀಲಿ ಸಿಕ್ಕೋ ಅಂಥ ವಸ್ತುಗಳನ್ನ ತರಿಸ್ತಾರೆ, ಹಾಕ್ತಾರೆ. ಅಂದರೆ ಈಗ ಸ್ವಲ್ಪ ನಮ್ಮ ವೀಡಿಯೋಗಳು ನೋಡಿಕೊಂಡು ಕೆಲವು ಜನ ಮೂಲಿಕೆಗಳು ತೊಗೊಂಡು ಹೋಗ್ತಾರೆ, ಇಲ್ಲ ಅಂತ ನಾನು ಹೇಳಿಲ್ಲ. ಅಂದರೆ ಇವರು ಇವತ್ತಿಗೆ ತತ್ಕಾಲಕ್ಕೆ ನೋಡ್ತಾರೆ. ಮಾಡಿದ್ಮೇಲೆ ದೇವಸ್ಥಾನನೇ ಮಾಡ್ತೀವಿ ಅಂದಮೇಲೆ ಅದು ಸರಿಯಾದ ರೀತಿಲಿ ಮಾಡಬೇಕು. ಇವ್ರು ಏನು ಮಾಡ್ತಾರೆ, ಅಲ್ಲಿ ಕೆಲವೊಂದು ಆ ರೀತಿಯಾಗಿ ಏನು ಮಾಡ್ತಾರೆ, ಕೆಲವೊಂದು ವಸ್ತುಗಳು ಹಾಕಲ್ಲ, ಹಣ ಜಾಸ್ತಿ ಖರ್ಚಾಗುತ್ತೆ, ಖರ್ಚು ಮಾಡಲಿಕ್ಕಾಗಲ್ಲ ಅನ್ನೋ ದೃಷ್ಟಿಯಲ್ಲಿ ನೋಡ್ಕೊಂಡು ಮಾಡೋಕ್ಕೆ ಹೋಗ್ತಾರೆ. ಅದೇನಾಗುತ್ತೆ, ಯಾಕೆಂದರೆ ಇಲ್ಲಿ ಪುರೋಹಿತಿಕೆ ಮಾಡೋರು ಅಥವಾ ಪ್ರತಿಷ್ಠಾಪನೆ ಮಾಡೋರ್ದು ಖರ್ಚು ವೆಚ್ಚ ಅವರು ಬರ್ಸೋಕ್ಕಾಗಲ್ವೋ ಏನೋ ನನಗೆ ಗೊತ್ತಿಲ್ಲ. ಅಂದರೆ ಅದನ್ನು ಮಾಡಿದ್ಮೇಲೆ ಸರಿಯಾದ ರೀತಿಲಿ ಅದನ್ನು ನಿಮ್ಮ ಒಂದು ಕಷ್ಟವೋ ಸುಖವೋ ನಿಂತಿದ್ದೀವಿ ಅಂತ ಮಾಡಬೇಕೇ ಹೊರತು ಈಗ ಸದ್ಯಕ್ಕೆ ಮಾಡ್ಬಿಡೋಣ, ಮುಂದಕ್ಕೆ ನೋಡ್ಕೊಳ್ಳೋಣ, ಆ ರೀತಿ ಎಲ್ಲ ಮಾಡ್ಕೊಳಕ್ಕೆ ಹೋದ್ರಿ ಅಂದರೆ ನಿಮಗೆ ಸಾಕಷ್ಟು ಕಷ್ಟ ಅನ್ನೋದು ಇದು ತಪ್ಪಿದ್ದಲ್ವೇ ಅಲ್ಲ. ಯಾಕೆಂದರೆ ಈಗಂತೂ ಕಾಂಪಿಟೇಷನ್ ಜಾಸ್ತಿ ಆಗಿದೆ. ಇವನ ದೇವಸ್ಥಾನದಲ್ಲಿ ಒಂದು ಸ್ವಲ್ಪ ಜನ ಜಾಸ್ತಿ ಆದರು ಅಂದರೆ ಇವ್ರ ದೇವಸ್ಥಾನ ಜನ ಕಮ್ಮಿ ಆದರು ಅಂದರೆ ಅವ್ರಿಗಾಗಲಿ ಏನೋ ಒಂದಾಗಿರುತ್ತೆ, ಮತ್ತು ಅಲ್ಲಿ ಹೋಗ್ತಾರೆ. ಇಲ್ಲಿ ಅದೇ ದುಡ್ಡನ್ನ ಕೊಟ್ಟು ದೇವತೆಗಳಿಗೆ ಒಂದು ಒಳ್ಳೆ ವಸ್ತುಗಳು ಹಾಕಿ, ಒಳ್ಳೆ ಮೂಲಿಕೆಗಳು ಹಾಕಿ, ಒಳ್ಳೆ ಚಕ್ರಗಳು ಹಾಕಿದರೆ ಯಾರೂ ಏನೂ ಮಾಡಲಿಕ್ಕಾಗಲ್ಲ. ಏನು ಮಾಡ್ತಾರೆ, ದುಡ್ಡು ಎತ್ಕೊಂಡೋಗಿ ಯಾರೋ ಒಂದು ಕಡೆ ಹಾಕಿ ಆ ದೇವತೆಗಳನ್ನ ತಿಳಿದಂಥ ಒಂದು ಸಾಧಕನ ಹತ್ರ ಹೋಗ್ತಾರೆ. ಅಲ್ಲಿ ಏನೋ ಒಂದಷ್ಟು ದುಡ್ಡು ಕೊಟ್ಟು ಅಲ್ಲಿ ಅದನ್ನು ಕಟ್ಟುಬಂಧನೆ ಮಾಡ್ತಾರೆ. ಇದರಲ್ಲಿ ಸಾಕಷ್ಟು ವಿಷಯ ಇದೆ. ಯಾಕೆ ನಾನಾ ರೀತಿಲಿ ಮಾಡ್ಬೋದು. ದೇವತೆ ಕಟ್ಟುಬಂಧನ ಅಂತಂದರೆ ನಾವು ಅಲ್ಲೇ ಬಂದು ದೇವ್ರಿಗೆ ಹಗ್ಗ ಹಾಕಿ ಕಟ್ತಾರೆ ಅಂತಲ್ಲ. ಇದು ಮೊದಲೇ ಹೇಳ್ದಂಗೆ ಈ ರೀತಿಯಾಗೆಲ್ಲ ಇರುತ್ತೆ. ಅದು ತಿಳಿದಿರುತ್ತೆ, ತಿಳಿದಿರೋರಿಗೆ ತಿಳಿದಿರಲ್ಲ. ಹಾಗಾಗಿ ಈ ರೀತಿಯಾಗಿ ಇದ್ದಾಗ ಇದಕ್ಕೆ ಇನ್ನೂ ಒಂದು ನಾನು ನಿಮಗೆ ಚಿಕ್ಕದಾಗಿ ಚೊಕ್ಕವಾಗಿ ಖರ್ಚು ಇಲ್ಲದೆ ಹೇಳಬೇಕು ಅನ್ನೋದಾದರೆ, ಈ ರೀತಿ ಕಟ್ಟುಗಳು ಮಾಡಿರ್ತಾರೆ ಅಂತೆಲ್ಲ ಅಂದಾಗ ಹೆಣ್ಣು ದೇವರುಗಳು ಎಲ್ಲಿರ್ತಾರೋ ಅಲ್ಲಿ ಕಟ್ಟುಗಳು ಹಾಕಿದ್ದಾರೆ ಅಂದಾಗ ದೊಡ್ಡದಾದಂಥ ಒಂದು ಕಾಳಿ ಯಂತ್ರ ಇಡಬೇಕು. ನೀವು ಚಿಕ್ಕದಾಗ್ತೀವಿ, ದುಡ್ಡಿಲ್ಲ ನಮ್ಮ ಹತ್ರ, ಅದು ಮಾಡಬೇಕು ಇದು ಮಾಡಬೇಕು ಅಂದ್ರೆ ಅಲ್ಲೇನೂ ಮಾಡಲಿಕ್ಕಾಗಲ್ಲ. ಅಲ್ಲಿ ನಾನು ಮೊದಲೇ ಹೇಳ್ದಂಗೆ ಇಲ್ಲಿ ಕೈ ಹಾಕ್ತೀವಿ, ಹಣದ ದೇವತೆ ಒಂದು ಪ್ರತಿಷ್ಠಾಪನೆ ನಾವು ಕೈ ಹಾಕ್ತೀವಿ ಅಂದರೆ ಹಣದ ಮುಖ ನೋಡೋಕ್ಕಾಗಲ್ಲ. ಅಲ್ಲಿ ಎಷ್ಟಾಗುತ್ತೋ ಏನಾಗುತ್ತೋ ಅದು ನೋಡಬಾರ್ದು. ನೀವು ಅದನ್ನು ಆ ರೀತಿ ಮಾಡಬೇಕು. ಒಂದು ಕಾಳಿನ ಚಕ್ರನ ಅಲ್ಲಿ ಇಡಬೇಕು. ಇನ್ನು ಗಂಡು ದೇವರುಗಳಲ್ಲಿ ಮಾಡ್ತಾ ಇದ್ದೀವಿ, ಅಲ್ಲೂ ಕೂಡ ಅದೇ ರೀತಿ ಆಗಿದ್ದೆ ಅಂದಾಗ ಭೈರವನ ಯಂತ್ರ ಇಡಬೇಕು. ಆವಾಗ ಅದೇನಾಗುತ್ತೆ, ನಿಮಗೆ ಒಳ್ಳೆ ಅಭಿವೃದ್ಧಿ ಆಗುತ್ತೆ, ಯಾವುದೇ ರೀತಿಯಲ್ಲಿ ತೊಂದರೆಗಳು ಬರೋದಿಲ್ಲ. ಈ ರೀತಿ ಮಾಡ್ಕೊಂಡು ದಿನ ಕಣ್ಣಲ್ಲಿ ನೀರು ಹಾಕ್ತೀರಾ, ಅಯ್ಯೋ ಈ ಥರ ಆಯಿತು, ಆ ಥರ ಆಯಿತು, ಹಿಂಗಾಗಿದೆ, ನಮ್ಗೆ ಹಂಗಾಗಿದೆ ಅಂತ. ಆಯಿತು ವೀಕ್ಷಕರೇ, ಈ ರೀತಿ ಎಲ್ಲ ಮಾಡ್ಕೊಂಡಾಗ ನಿಮಗೂ ಒಂದು ಅದ್ರ ಬಗ್ಗೆ ತಿಳುವಳಿಕೆ ಬರುತ್ತೆ. ಅದೇ ನಾನು ಮೊದಲೇ ಹೇಳ್ದಂಗೆ ನಿಮಗೆ ಮಾಡಿದ್ಮೇಲೆ ಸರಿಯಾದ ರೀತಿಯಲ್ಲಿ ಮಾಡಿ ಶಾಶ್ವತವಾಗಿ ಕಾರ್ಯನ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಈ ವರ್ಷ ಇಲ್ಲ ಅಂದರೆ ಇನ್ನೂ 2-3 ವರ್ಷ ತಾಳಿ ಅದಕ್ಕೆ ಹಣ ಎಲ್ಲ ಹೊಂದಿಸ್ಕೊಂಡು ಒಂದು ರೀತಿಲಿ ಮಾಡ್ಕೊಳ್ಳಿ. ಆತುರವಾಗಿ ಮಾಡಿ 1 ವರ್ಷ 6 ತಿಂಗಳು 1-2 ವರ್ಷ ನಾವು ಅದು ದೇವಸ್ಥಾನ ಚೆನ್ನಾಗಾಗಿ ಮತ್ತೆ 3 ದಿವಸ ನಿಂತೋಯ್ತು, ಅದು ಒಬ್ಬರು ಇಲ್ದಂಗೆ ಆಗೋದ್ರು ಅಂದರೆ ಏನಾಗುತ್ತೆ ಹೇಳಿ, ಸುಮ್ಮನೆ ಅವಮಾನಕ್ಕೆ ಗುರಿ ಆಗ್ತೀರಾ. ಅದು ಮಾಡೋಕ್ಕೆ ಹೋಗಬೇಡಿ ಅಂತ ಅಷ್ಟೇ ನಾನು ಹೇಳೋದ್ರಿಂದ ಉದ್ದೇಶ. ನಿಮಗೆ ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೆ ನಾನು ಈ ರೀತಿ ತೋರಿಸ್ತಾ ಇದ್ದೀನಿ. ಕೆಲವರು ಹೇಳ್ತಾರಲ್ಲ ಕಟ್ಟಾಕಿದ್ದಾರೆ, ಅದನ್ನು ಅವ್ರೇನೋ ಪಾಪ ಗೊತ್ತಿರಲ್ಲ, ಬೇರೆ ಏನೋ ತಿಳುವಳಿಕೆ. ನೋಡಿ ಈ ರೀತಿ ಅಂದರೆ ಈ ರೀತಿ ಮಂತ್ರದಿಂದ ಕಟ್ಟಾಕೋ ಅಂಥದ್ದು. ನಾನು ಕೆಲವೊಂದು ಸ್ಟೇಟಸಲ್ಲಿ ಕೂಡ ಹಾಕ್ತಾ ಇರ್ತೀನಿ ನಿಮಗೆ. ಆ ದೇವತೆಗಳಿಗೆ ಕಾಲಿಗೆ ಕೂಡ ಈ ಕಳ್ಳಿ ಮುಳ್ಳು ಅಂತ ಬರುತ್ತೆ. ಕಳ್ಳಿ ಮುಳ್ಳು ಅಂದರೆ ಹಗಲವಾಗಿ ಅದನ್ನು ಬೇರೆ ಹೆಸರು ಏನು ಹೇಳ್ತಾ ಗೊತ್ತಿಲ್ಲ, ಅದು ಒಂಥರ ಕೆಂಪುದು ಹಣ್ಣೆಲ್ಲ ಬಿಡುತ್ತೆ, ಸುತ್ತು ಹಣ್ಣು ಕೂಡ ಫುಲ್ಲು ರೆಡ್ಡಾಗಿರುತ್ತೆ, ಒಳಗಡೆ ಚಕ್ರ ಮುನಿಯ ಹಣ್ಣು ಅಂತ ಏನೋ ಗೊತ್ತಿಲ್ಲ, ನಾವು ಹೊತ್ತಲ್ಲಿ ಅದನ್ನು ಕಳ್ಳಿ ಮುಳ್ಳು ಅಂತಲೇ ಹೇಳ್ತೀವಿ. ಎಲೆ ಹಗಲವಾಗಿರುತ್ತೆ, ಅದನ್ನು ದೇವತೆ ಕಾಲುಗಳಿಗೆ ಚುಚ್ಚುತ್ತಾರೆ. ಅಂದರೆ ಕಾಟೇರಿಗಳು, ಈ ಕಾಟೇರಿಗಳು ಅವ್ರ ಮಾತು ಅವ್ರು ನಡೆಸ್ತಿಲ್ಲ ಅಂದರೆ ಅದೆಲ್ಲ ಕೆಲವೊಂದು ಇರುತ್ತೆ. ನಾನು ಕೆಲವೊಂದು ಸಾಕಷ್ಟು ನಿಮ್ಗೆ ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೆ ನಾನು ಕೂಡ ಇದನ್ನು ಹಾಕ್ತಾ ಇರ್ತೀನಿ, ನೋಡ್ಕೊಳ್ಳಿ. ಇದನ್ನು ಈ ರೀತಿ ಮಾಡಿಕೊಂಡಾಗ ನಿಮಗೆ ಸ್ವಲ್ಪವಾಗಾದರೂ ನಿಮಗೆ ಒಂದು ಅಭಿವೃದ್ಧಿ ಆಗ್ಬೋದು. ಈ ಒಂದು ಸಹಾಯ ಆಗಲಿ ಅನ್ನೋ ಉದ್ದೇಶಕ್ಕೆ ನಾನು ಈ ವಿಡಿಯೋ ಮಾಡಿದ್ವಿ. ಯಾಕೆ ಸಾಕಷ್ಟು ಪಾಪ ಮನಸ್ಸು ಬೇಜಾರು ಮಾಡಿಕೊಂಡು ಇಷ್ಟು ಲಕ್ಷಾಂತರ ರೂಪಾಯಿ ಸಾಲ ಮಾಡಿದ್ವಿ, ಏನೂ ಆಗ್ತಾಯಿಲ್ಲ ಅಂದಾಗ ಅದು ನೋವು ಏನು ಅಂತ ನಮಗೂ ಅರ್ಥ ಆಗುತ್ತೆ. ಅಂದರೆ ಮಾಡೋದನ್ನು ಅಚ್ಚುಕಟ್ಟಾಗಿ ಮಾಡಿ,
ನೀರಲ್ಲಿ ಇಳಿದ ಮೇಲೆ ಚಳಿ ಏನು ಮಳೆ ಏನು ಅಂತ ನೋಡಿ, ಆ ರೀತಿ ನೀವು ನಿಂತ ಮೇಲೆ ಅದ್ರ ರೀತಿ ಸರಿಯಾದ ಮಾಡ್ಕೋಬೇಕಿಲ್ಲ ಅಂದರೆ ಸ್ವಲ್ಪ ದಿವಸ ತಾಳಬೇಕು. ಸಮಯ ಬರೋವರೆಗೂ ನೀವು ಎಲ್ಲ ಹೊಂದಿಸ್ಕೊಳ್ಳೋ ತನಕ ಸಮಯ ಬಂದಾಗ ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ, ಈ ಒಂದು ವಿಡಿಯೋ ನಿಮಗೆ ಉಪಯೋಗಕ್ಕೆ ಬಂದಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಶೇರ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಯಾರು ಗೊತ್ತಿಲ್ದಿರೋಂಥ ನಿಮಗೆ ಯಾವ ಥರ ಕಷ್ಟ ಆ ಥರದವ್ರು ನಿಮಗೆ ಯಾರು ಬಂದವರು ಬಾಂಧವರು ಫ್ರೆಂಡ್ಗಳು ಸರ್ಕಲಲ್ಲಿ ಯಾರು ಇರ್ತಾರೋ ಅಂಥವ್ರು ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲ ಒಂದು ಯಾವುದೇ ಇದ್ರೂ ಕೆಲವು ಸಾಕಷ್ಟು ಜನ ಹೇಳ್ತೀರಿ ಅಮ್ಮ ನಿಮ್ಮದು ಎಲ್ಲ ಮಾಡ್ಕೊಳ್ತಾ ಭಾಳ ಚೆನ್ನಾಗಿದೆ ಅಂತ. ಆದರೆ ಕಾಮೆಂಟ್ ಬಾಕ್ಸಲ್ಲಿ ಯಾವುದೂ ಹಾಕಲ್ಲ, ಸ್ಟ್ರೈಟಾಗಿ ಹೇಳ್ತಾರೆ, ಈ ಥರ ಫೋನ್ ಕಾಲ್ ಮಾಡಿ ಹೇಳ್ತಾರೆ. ಅದು ಏನಾಗುತ್ತೆ ಅಂದರೆ ನಮ್ಮ ಬೆನ್ನಿಗೆ ನಾವೇ ತಟ್ಕೊಡಂಗಾಗುತ್ತೆ. ಅದು ಗೊತ್ತಾಗಬೇಕು ಅಂದರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಹಾಕಿದಾಗ ಅವ್ರಿಗೂ ಇನ್ನೊಬ್ರಿಗೆ ಮಾಡ್ಕೋಬೇಕು ಅನ್ನೋ ಧೈರ್ಯ ಬರುತ್ತೆ. ಅದನ್ನು ನಿಮಗೆ ತಿಳ್ಕೊಳ್ಳಿ ಅಂತ, ಯಾಕೆ ನಾನು ಸಾಕಷ್ಟು ಹಂಗೆ ಹೇಳಿರ್ತೀನಿ ಅವ್ರಿಗೆ. ಹಾಗಾಗಿ ಅದನ್ನು ತಿಳ್ಕೊಳ್ಳಿ ಅಂತ ಈ ವಿಡಿಯೋ ಇಷ್ಟವಾದ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಧನ್ಯವಾದಗಳು.